ಭಾರತ ಜನನಿಯ ತನು ಜಾತೆ ಜಯ ಕನ್ನಡ ಚಂದದ ಉನ್ನಿನ ಗಣೇಶ ನಾಮ ಮಂದಿದೆ ಮಗುವ ಈಶ್ವರನಲ್ಲ ರಾಘವ ರಾಜ ಪತಿತ ಪಾವನದಿದೆ ದೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಬಲವೆತ್ತಿ ತೋರುವ ದೀಪ ದೇವು ಕನ್ನಡದ ದೀಪ ದೇವು ತಗೋಬೇಕು ಬರ್ಲಿ ನಾನು ರೇರಣ ಅಣ್ಣ बोलो भारत माता की बोलो भारत माता की वंदे मातरम वंदे मातरम महात्मा गांधी जय जवान जय किसान जय जवान जय किसान जय जवान जय किसान वंदे मातरम वंदे मातरम बोलो भारत माता की जय जय जवान जय किसान जय जवान जय किसान महात्मा गांधी की जय महात्मा गांधी की जय बोलो भारत माता की बोलो भारत माता की बोलो भारत माता की महात्मा गांधी जी के महात्मा गांधी जी के लाल बहादुर शास्त्री जी के लाल बहादुर शास्त्री जी के बोलो भारत माता के बोलो भारत माता बोलो भारत माता की महात्मा गांधी की लाल बहादुर शास्त्री की बोलो गांधी जी की जय लाल बहादुर शास्त्री जी की जय बोलो भारत माता की वंदे मातरम बोलो भारत माता की जय महात्मा गांधी जी की जय महात्मा गांधी जी की जय लाल बहादुर शास्त्री जी की बोलो भारत माता के बोलो भारत माता के महात्मा गांधी जी के महात्मा गांधी जी के लाल बहादुर शास्त्री जी के लाल बहादुर शास्त्री वंदे 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 बोलो भारत माता के स्टैचू के महात्मा गांधी जी के ಇವತ್ತು ಭಾಳ ಇಡೀ ದೇಶ ಪ್ರತಿಯೊಬ್ಬ ಜೀವಿಸ್ತಕ್ಕಂಥ ಎಲ್ಲರೂ ಆಚರಣೆ ಮಾಡ್ತಕ್ಕಂಥ ಒಂದು ಮಹಾತ್ಮ ಗಾಂಧೀಜಿಯವರ ಜನ್ಮ ದಿನಾಚರಣೆ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮ ದಿನಾಚರಣೆ ಸಹ ಇದೆ. ಅವರಿಬ್ಬರಿಗೂ ಜಿಲ್ಲಾ ಆಡಳಿತದಿಂದ ನಾವು ಆಯೋಜಿಸಿರ್ತಕ್ಕಂಥ ಈ ಸಂದರ್ಭದ ಸರಳ ಸಮಾರಂಭದಲ್ಲಿ ಜನ್ಮದಿನದ ಶುಭಾಶಯಗಳನ್ನ ಹೇಳಿದ್ವಿ. ಮತ್ತೊಂದು ಇಲ್ಲೇ ನಮ್ಮ ಪಕ್ಷದಲ್ಲೂ ಸಹ ಸರ್ಕಾರ ಮತ್ತು ಪಕ್ಷ ಒಟ್ಟಿಗೆ ಸೇರಿ ನಮ್ಮ ಬೆಳಗಾಂನಲ್ಲಿ 100 ವರ್ಷದ ಹಿಂದೆ 1924ರಲ್ಲಿ ಒಂದು ಅಧಿವೇಶನ ನಡೆಯುತ್ತೆ, ಕಾಂಗ್ರೆಸ್ ಅಧಿವೇಶನ. ಅದು ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ. ಹಾಗಾಗಿ 100 ಇಯರ್ಸ್ ಸೆಲೆಬ್ರೇಷನ್ನ ನಾವು ಮಾಡಬೇಕು ಅಂತೇಳಿ ಪಕ್ಷ ಮತ್ತು ಸರ್ಕಾರ ತೀರ್ಮಾನ ತಗೊಂಡು ವೀರಪ್ಪ ಮೊಯ್ಲಿ ಎಚ್ ಬಿ ಪಾಟೀಲರ ನೇತೃತ್ವದ ಒಂದು ಕಮಿಟಿ ಮಾಡಿ ಎಲ್ಲೆಲ್ಲಿ
ಆ ಒಂದು ಕಾಂಗ್ರೆಸ್ಸಿನ ಸ್ವತಂತ್ರದ ಹೋರಾಟ ನಡೀತು, ಅಧಿವೇಶನ ನಡೀತು. ಅಲ್ಲಲ್ಲೆಲ್ಲ ಏನಾದರೂ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತೇಳಿ ಒಂದು ಚಿಂತನೆ ಮಾಡಿದ್ದೀವಿ. ಆ ಚಿಂತನೆಗೆ ಒಂದು ಕಮಿಟಿ ಅಂತಿಮ ವರದಿಯನ್ನು ಕೊಟ್ಟ ಮೇಲೆ ಸರ್ಕಾರ ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು ಆ ತೀರ್ಮಾನವನ್ನು ತಗೋತಾರೆ. ಸರ್, ಈಗ CM ಅವರ ಪತ್ನಿಯವರು ಸರ್ ಪತ್ರವನ್ನು ಬರೆದು ವಾಪಸ್ ಕೊಡ್ತೀನಿ ಅಂತ ಇದ್ರ ವಿಚಾರವಾಗಿ ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇದ್ದಾರೆ. ನೋಡಿ, ಅವ್ರ ತಟ್ಟಲ್ಲಿ ಹೆಗಣ ಬಿದ್ದರೆ ಪಕ್ಕದ ತಟ್ಟೆಯಲ್ಲಿ ನೋಡ್ತಾರಂತೆ. ಇಲ್ಲಿ ನೂರಾರು ಜನ ಫಲಾನುಭವಿಗಳಿದ್ದಾರೆ ಮೂಡಾದಲ್ಲಿ, ಎಲ್ಲ ಪಕ್ಷದವರು ಇದ್ದಾರೆ. ಜಾತ್ಯತೀತ ಜನತಾದಳ, BJP ಮತ್ತು ಕಾಂಗ್ರೆಸ್ಸಿನ ಕೆಲವು ಎಲ್ಲರೂ ಸರ್ಕಾರದ ಅನುಮೋದನೆ ಇಲ್ಲದಲೇ ಅನಧಿಕೃತವಾಗಿ ಸೈಟನ್ನು ಪಡೆದಿರ್ತಕ್ಕಂಥವ್ರು ಭಾಳಷ್ಟು ಜನ ಇದೆ. ಇದೆಲ್ಲ ತನಿಖೆ ಆದಮೇಲೆ ಹೊರಗಡೆ ಬರುತ್ತೆ. ಯಾರ್ಯಾರ್ದು ಸೈಟು 10, 15, 20, 30, 50 ಸೈಟನ್ನು ತಗೊಂಡಿದ್ದಾರೆ ಅದನ್ನೆಲ್ಲವನ್ನು ಸಹ ತನಿಖೆ ಆದಮೇಲೆ ಹೊರಗಡೆ ಬರುತ್ತೆ. ಅಲ್ಲಿಗಂಟ ಒಂದು ನಿಮಿಷ ತಾಳ್ಮೆ ತಗೊಳ್ಳಿ. ಶ್ರೀಮತಿ ಪಾರ್ವತಮ್ಮನವರು ಅವ್ರ ಅಣ್ಣ ಕೊಟ್ಟಿದ್ದಂಥ ಒಂದು ಜಾಗವನ್ನು ಅಕ್ವಿಷನ್ನು ಕನ್ಸರ್ನ್ ಇಲ್ದಲೇ ಮಾಡಿರೋದ್ರಿಂದ ಜಾಗ ಕೇಳಿದ್ರು ಅದು ಕೊಟ್ಟಿದ್ದಾರೆ. ಅದು ಕಾನೂನುಬದ್ಧವಾಗಿ ಏನಾದರೂ ತಪ್ಪು ಫಾರ್ಮಾಲಿಟೀಸಲ್ಲಿ ಜರುಗಿದ್ರೆ ಅದು ಕೊಟ್ಟವ್ರದ್ದೇ ಆಗುತ್ತೆ ವಿನ ತಗೊಂಡವ್ರದ್ದು ಆಗಲ್ಲ. ತಗೊಂಡವರು ಅರ್ಜಿ ಕೊಟ್ಟಿರ್ತಾರೆ. ಅರ್ಜಿನ ಸೂಕ್ತವಾದಂಥ ತೀರ್ಮಾನವನ್ನು ತಗೋಬೇಕಾಗಿರ್ತಕ್ಕಂಥದ್ದು ಅವತ್ತಿನ ಸರ್ಕಾರ ಮತ್ತು ಅವತ್ತಿನ ಮೂಡ ಆಡಳಿತ ಮಂಡಳಿ. ತಿರಸ್ಕರಿಸೋದಾಗಲಿ, ಕೊಡೋದಾಗಲಿ, ಕಡಿಮೆ ಕೊಡೋದಾಗಲಿ, ಜಾಸ್ತಿ ಕೊಡೋದಾಗಲಿ ಅವ್ರು ಮಾಡಬೇಕಾಗಿತ್ತು. ಅದನ್ನು ಕೊಟ್ಟಿರ್ತಕ್ಕಂಥದ್ದು ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಅಥವಾ ಕಾಂಗ್ರೆಸ್ನ ಆಡಳಿತ ಕಾಲದಲ್ಲಿ ಅಲ್ಲ. ಇದನ್ನೆಲ್ಲ ಸಾರ್ವಜನಿಕರು ಸಹ ಅರ್ಥ ಮಾಡ್ಕೊಂಡಿದ್ದಾರೆ. ಇವತ್ತು BJPಗೆ ಮತ್ತು ಜನತಾದಳಕ್ಕೆ ಈ ಸರ್ಕಾರ ಇರಬಾರ್ದು. ಮಾನ್ಯ ಮುಖ್ಯಮಂತ್ರಿಗಳು ಜನಪ್ರೀತಿಯನ್ನು ಸಹಿಸಲಾರದು. 136 ಜನ ನಾವು ಏನು ರೀಚ್ ಆಗಿದ್ದೀವಿ ಅದು ಅವರಿಗೆ ಕಣ್ಣು ಕುಗ್ತಾ ಇದೆ. ಇದರಿಂದ ಒಂದಲ್ಲ ಒಂದು ಕಳೆದ 1.5 ವರ್ಷದಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾವುದೂ ಸಹ ಅವರಿಗೆ ಫಲ ಸಿಗದೇ ಇದ್ದಾಗ ಈ ಇಶ್ಯೂಗೆ ಬಂದಿದ್ದಾರೆ. ಇದು ಸಹ ಅವರಿಗೆ ಅಂತಿಮವಾಗಿ ಫಲ ಸಿಕ್ಕಲ್ಲ. ಸೊ ನಾವು ಇದನ್ನು ಕಾನೂನು ರೀತಿಯಲ್ಲಿ ಎದುರಿಸ್ತೀವಿ ಅಂತ ಈಗ ಮುಖ್ಯಮಂತ್ರಿಗಳು. ಸಿದ್ದರಾಮಯ್ಯನವರು ಹಿಟ್ ಆ್ಯಂಡ್ ರನ್ ಅಲ್ಲ, ಕುಮಾರಸ್ವಾಮಿಯವರು ಹಿಟ್ ಆ್ಯಂಡ್ ರನ್ ಅಂತ ಅನ್ನೋದು ಅವ್ರಿಗೆ ಗೊತ್ತಿರೋ ವಿಚಾರ. ಅವರು ಯಾವ ವಿಚಾರನ ಕನ್ಕ್ಲೂಡ್ ಮಾಡೇ ಇಲ್ಲ ಇಲ್ಲಿವರೆಗೆ. ನಾನು ಅವ್ರ ಜೊತೆ ಭಾಳ ಹತ್ತಿರದಲ್ಲಿದ್ದಂಥವ್ರು. ನನಗಿಂತ ಯಾರಿಗೂ ಗೊತ್ತಿದೆ ಅವ್ರ ಬಗ್ಗೆ? ಯಾರಿಗೂ ಗೊತ್ತಿರಲಿಕ್ಕೆ ಸಾಧ್ಯನೇ ಇಲ್ಲ. ನಾವೊಂದು 4-5 ಜನ ಇದ್ದೋ, ಅದರಲ್ಲಿ ಅತ್ಯಂತ ರಾಜಕೀಯವಾದಂಥ ಅನೇಕ ವಿಚಾರಗಳನ್ನ ನಾವು ಜೊತೆಯಲ್ಲಿ ನೋಡಿರ್ತಕ್ಕಂಥದ್ದು. ಸೊ ಸಿದ್ದರಾಮಯ್ಯನವರು ಹೆಂಡತಿ ವಾಪಸ್ ಕೊಟ್ಟಿದ್ದಾರೆ. ಕಾನೂನುಬದ್ಧವಾಗಿದ್ದರೂ ನಾವು ಯಾವುದೇ ತಪ್ಪು ಮಾಡದೇ ಇದ್ರೂ ನಮ್ಮ 40 ವರ್ಷದ ಇತಿಹಾಸದಲ್ಲಿ ಸಿದ್ದರಾಮಯ್ಯನವರಿಗೆ ಯಾವುದೂ ಕಪ್ಪು ಚುಕ್ಕಿ ಇರಲಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಈ ಅಪೋಸಿಷನ್ ಅವರು ಒಂದು ಈ ವಂಚನೆಗೆ ನಮ್ಮ ಪತಿಯವರಿಗೆ ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂಸೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವರು ಈ ತೀರ್ಮಾನವನ್ನು ತಗೊಂಡಿದ್ದಾರೆ. ಸೊ ಅದಕ್ಕೆ ಹಿಟ್ ಆ್ಯಂಡ್ ರನ್ ಅಂತ ಅಂದರೆ ಅಥವಾ ಇಲ್ಲ ಇದನ್ನು ಯೂ ಟರ್ನ್ ಅಂತ ಅಂದರೆ ಅದಕ್ಕೇನು ಅರ್ಥ? ಸೊ ಅದರಿಂದ ಅವರು ಶ್ರೀಮತಿಯವರು, ಅವ್ರ ಕುಟುಂಬ ಮತ್ತು ಅವರ ಪತಿಯವರ ಈ ಪರಿಸ್ಥಿತಿಯನ್ನು ನೋಡಿ ನನಗೆ ಕಾನೂನು ಅವಕಾಶ ಇದ್ದರೆ ಮುಂದೆ ಕಾನೂನು ರೀತಿಯಲ್ಲಿ ತಗೊಳ್ಳೋದೋ ಬಿಡೋದೋ ಬೇಡವೋ ಅದು ಬೇರೆ. ಬಟ್ ಆದರೆ ಈಗ ಅವ್ರಿಗೆ ಮುಜುಗರ ಆಗೋದು ಬೇಡ ಅಂಥೇಳಿ ಕೊಟ್ಟಿದ್ದಾರೆ. ಅದರಿಂದ ಅದು ಯೂ ಟರ್ನ್ ಅಂತಾರೆ. ಪಾಪ ಈಗ ನೆನೆ ಚಂದ್ರಶೇಖರ್ ಮೇಲೆ ಬಿದ್ದವ್ರೆ. ಪಾಪ ಅಧಿಕಾರಿಗಳು, ಹೌದು ಕಾನ್ಸ್ಟಿಟ್ಯೂಷನಲ್ಲಿ ಅಧಿಕಾರಿಗಳಿಗೆ ಒಂದು ಲಿಮಿಟೇಷನ್ ಇದೆ. ಹಂಗಂತೇಳಿ ಅವರು ಈ ದೇಶದ ಪ್ರಜೆ, ಅವ್ರಿಗೆ ಏನು ಬೇಕಾದ್ರೂ ಮಾತನಾಡ್ಬೋದು ಅಂತ ಅಂದರೆ ಅವರು ಸಹ ಕನಿಷ್ಠ ಕಾನೂನಾತ್ಮಕವಾದಂಥ ವಿಚಾರವನ್ನು ತಿಳಿಸಲೇಬೇಕಾಗುತ್ತಲ್ಲ, ಸಮಾಜಕ್ಕೆ ತಿಳಿಸಿದ್ದಾರೆ. ಸೊ ಅದನ್ನು ಅವರು ಎದುರಿಸ್ಲಿ ಕುಮಾರಸ್ವಾಮಿ ಅವರು. ಅದ್ಯಾರೋ ಇನ್ನೊಬ್ಬರು ಇದಾರಲ್ಲಪ್ಪ, ಬಿಲ್ಡರ್ ವಿಜಯ ಟಾಟಾ ಅವ್ರ ಪಕ್ಷದ ಕಾರ್ಯಕರ್ತರು, ಉಪಾಧ್ಯಕ್ಷರು ಅವ್ರ ಮೇಲೆ ಬಿದ್ದವ್ರೆ. ಅವ್ರು ಹೇಳೋರು ಹಿಂಗೆ ಬಾಯಿಗೆ ಬಂದಂಗೆ ಮಾತಾಡ್ಬಿಡ್ರಿ ಕುಮಾರಸ್ವಾಮಿ ಅವರೇ, ನೀವೇ ನನ್ನನ್ನು ಹೆಂಗೆ ಬಳಸ್ಕೊಂಡಿದ್ದೀರಿ ಅಂತ. ಅವ್ರಿಗೆ ಉತ್ತರ ಕೊಡಲಿ ವಿಜಯ ಟಾಟಾ ಅವರಿಗೆ, ಚಂದ್ರಶೇಖರ ಅವರ ಕ್ರಮಕ್ಕೆ ಉತ್ತರ ಕೊಡಲಿ.
ಮುಂದೆ ಮಾತಾಡೋಣ. ಕುಮಾರಸ್ವಾಮಿಯವರು ನನ್ನ ಅನೇಕ ಬಾರಿ ಹೇಳಿದರು, ಕುಮಾರಸ್ವಾಮಿಯವರೇ ರಾಜ್ಯದಲ್ಲಿ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದರೆ ಅವ್ರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದರು, ರಾಜ್ಯ ಸರ್ಕಾರದ ಜೊತೆ ಹೋಗಬೇಕು. ಇಲ್ಲಿ ರಾಜ್ಯದಲ್ಲಿ ಕೆಲಸ ಆಗೋದು ಮುಖ್ಯ ಅಲ್ಲ, ಅವ್ರಿಗೆ ಕೇಂದ್ರದಿಂದ ಏನಾದ್ರು ಒಂದು ಸಾಧನೆ ಮಾಡೋದು ಮುಖ್ಯ ಅಲ್ಲ. ಮಂಡ್ಯಕ್ಕಾಗಲಿ ರಾಜ್ಯಕ್ಕಾಗಲಿ ಅವ್ರಿಗೆ ಬೆಂಗಳೂರಿಗೆ ಅಲ್ಲಿ ಕೆಲಸ ಇದ್ದು ಬರ್ತಾರೋ ಇಲ್ಲದಲ್ಲೇ ಬರ್ತಾರೋ ಅದು ಅವ್ರಿಗೆ ಬಿಟ್ಟು ವಿಚಾರ, ನಮಗೂ ಅದಕ್ಕೂ ಸಂಬಂಧ ಇಲ್ಲದಿರೋ ವಿಚಾರ. ಆದರೆ ವಾರಕ್ಕೆ 3 ದಿವಸ ಬಂದು ಬರೀ ಅವ್ರಿವ್ರ ಬಗ್ಗೆ ಮಾತನಾಡತಕ್ಕಂಥದ್ದು, ಬಾಯಿ ಇಡ್ತಾ ಇಲ್ಲದಲ್ಲೇ ಮಾತನಾಡ್ತಕ್ಕಂಥದ್ದು, ಸಿದ್ದರಾಮಯ್ಯನವರ ವ್ಯಕ್ತಿತ್ವಕ್ಕೆ ಇವರು ಆ ಮಾತನ್ನು ಬಳಸ್ತಕ್ಕಂಥದ್ದು ಇದೆಯಲ್ಲ, ಅದನ್ನು ಅವ್ರ ಮನೆಯಲ್ಲೇ ಕೂತ್ಕೊಂಡು ಅವ್ರ ತಂದೆನ ಕೇಳಿ, ಅವ್ರ ತಂದೆ ಇಲ್ಲ ನನ್ನ ಮಗ ಮಾತಾಡ್ತಾ ಇರೋದೆಲ್ಲ ಕರೆಕ್ಟು ಅಂದರೆ ನಾನು ಸಹ ಅದನ್ನು ಒಪ್ತೀನಿ. ಸುಮ್ಮನೆ ಕುಮಾರಸ್ವಾಮಿಯವ್ರಿಗೆ ಏನಾಗಿದೆ, ಮೊದಲಿಂದನೂ ಹಿಂದುಗಡೆ ಈ ಅರ್ಜುನಂಗೆ ಕೃಷ್ಣ ಆಗಿದ್ದರು ಹಾಗೆ ಕುಮಾರಸ್ವಾಮಿಗೆ ದೇವೇಗೌಡರವರೇ. ಅದರಿಂದ ಮಾತನಾಡಿ ಬಂದಿದ್ದಾರೆ. ಯಾವತ್ತಾರ ಒಂದು ದಿವಸ ಅದಕ್ಕೂ ಸಹ ಪ್ರತಿಫಲ ಸಿಕ್ಕುತ್ತೆ. ಅದನ್ನು ಅವತ್ತು ಆಗೋದು ಬೇಡ ಅಂತ ನನ್ನ ಸ್ನೇಹಿತರಾದಂಥ ಕುಮಾರಸ್ವಾಮಿಯವರಿಗೆ ಎಷ್ಟು ದಿವಸ ಹೇಳಿದ್ರು ಕೇಳಕ್ಕೆ ರೆಡಿ ಇಲ್ಲ. ಹೇಳೋದ್ರಿಂದ ಪ್ರಯೋಜನ ಇಲ್ಲ. ಏನು ಬರುತ್ತೆ ಬಾಯಿಗೆ ಮಾತಾಡ್ತಾ ಒಂದು ದಿವಸ ಪ್ರತಿಫಲ ಅನುಭವಿಸ್ತಾರೆ. ನಾನು ಹೇಳ್ತಾ ಇದ್ದೀನಲ್ರಿ, ಇದು ಸಿದ್ದರಾಮಯ್ಯನವರ ನಿಲುವಲ್ಲ. ಸಿದ್ದರಾಮಯ್ಯನವರು ಇದರಲ್ಲಿ ಪಾತ್ರ ಇಲ್ಲ. ಅವರ ಶ್ರೀಮತಿಯವರು ಕೊಟ್ಟ ಅರ್ಜಿಗೆ BJPಯ ಸರ್ಕಾರ ಕೊಟ್ಟಿದ್ದು ತಪ್ಪಿದ್ರೆ ಅವ್ರ ಮೇಲೆ ಕ್ರಮ ತಗೋಬೇಕಾಗುತ್ತೆ. ಅದು ಎನ್ಕ್ವೈರಿ ಆದಮೇಲೆ ಗೊತ್ತಾಗುತ್ತೆ. ಅವರ ಶ್ರೀಮತಿಯವರು ಈ ಎಲ್ಲ ಚರ್ಚೆಗೆ ಒಂದು ತಿಲಾಂಜಲಿ ಎಳಿಬೇಕು ಅಂತ ಕೊಟ್ಟಿದ್ದಾರೆ. ಅದು ಶ್ರೀಮತಿಯವರ ನಿರ್ಧಾರ. ಅದಕ್ಕೋಸ್ಕರ ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದಾರೆ ಅಂತ ಅಲ್ಲ. ಈ ಮಧ್ಯ 6 ಜನ ಸಚಿವರುಗಳದ್ದು ಕೂಡ ದಾಖಲೆ ಇದೆ ಅನ್ನೋದನ್ನು ಕೂಡ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು. ಯಾರ್ರೀ ಬೇಡ ಅಂದರು? ಅವ್ರದ್ದು ತನಿಖೆನೇ ಯಾಕೆ ಪ್ರೂವ್ ಆಗೋಗಿದೆಯಲ್ಲ, ಬೇರೆಯವ್ರದ್ದು ಇದೆ ಅಂತ ಹೇಳ್ತಾವ್ರೆ, ತನಿಖೆ ಆಗಬೇಕು ಅಂತ ಹೇಳ್ತಾವ್ರೆ. ಅವ್ರದ್ದು ತನಿಖೆನೇ ಆಗೋಗಿದೆಯಲ್ಲ, ತನಿಖೆನೇ ಆಗಿ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಬಂದು ಲೋಕಾಯುಕ್ತದಲ್ಲಿ ಆಗಿ ಇವತ್ತು ಗವರ್ನರ್ ಹತ್ರ ಪ್ರಾಸಿಕ್ಯೂಷನ್ಗೆ ಹೋಗಿದೆಯಲ್ಲ, ಅದಕ್ಕೆ ಉತ್ತರ ಕೊಡೋಕೆ ಹೇಳಿ. ಜಾಮೀನು ಮೇಲೆ ಇದಾರಲ್ಲ ಸರ್. 2013ರಲ್ಲಿ ಮಂಡ್ಯ ಪ್ರಕರಣವನ್ನ ಸಿಬಿಐಗೆ ವಹಿಸಿದ್ರು. ಅದ್ಯಾಕೆ ಈಗ ದಿಟ್ಟ ನಿರ್ಧಾರ ತೆಗೆದುಕೊಳ್ತಾ ಇಲ್ಲ ಸಿದ್ದರಾಮಯ್ಯ ಅಂತ? ಯಾವ್ದು 13 ಸಿಬಿಐಗೆ ಕೊಟ್ಟಿದ್ರು ಸರ್. CBI ಇದೆಯಲ್ಲ, ಅಲ್ಲ ಈಗ ಕೊಡ್ತಾ ಇಲ್ಲ. 5,000 ಕೋಟಿ ಆರೋಪ ಬರ್ತಾ ಇದೆ ಮೈಸೂರು ಮಾಡೋದಲ್ಲಿ. ಸೊ ಅದು ಇಂಟರ್ ಸ್ಟೇಟ್ ಒಂದು ಸ್ವಲ್ಪ ಫೈನಾನ್ಷಿಯಲಿ ಟ್ರಾನ್ಸಾಕ್ಷನ್ ಇತ್ತು, ಹಾಗಾಗಿ ಕೊಟ್ಟಿದ್ರು. ಇಲ್ಲಿ ಇಂಟರ್ ಸ್ಟೇಟು ಫೈನಾನ್ಸ್ ಟ್ರಾನ್ಸಾಕ್ಷನ್ ಏನಿಲ್ಲ, ಹಾಗಾಗಿ ಕೊಟ್ಟಿಲ್ಲ. ಬ್ಯಾಂಕಲ್ಲಿ ದುಡ್ಡು ಡ್ರಾ ಮಾಡಿದ್ದೆಲ್ಲ ಇದೆ, ಅದಕ್ಕೋಸ್ಕರ 5 ಕೋಟಿ ಮೇಲೆ ವ್ಯವಹಾರ ಆಗಿದ್ದರೆ ಅಥವಾ ಬೇರೆ ರಾಜ್ಯದಲ್ಲಿ ಇದು ಡೆಪಾಸಿಟ್ ಅದಕ್ಕೆ. ಸರ್ ಈ ನಡುವೆ ಕೆಲವು ದಲಿತ ಸಚಿವರುಗಳು CM ಪಟ್ಟಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೆಲ್ಲ ಸೃಷ್ಟಿ. ಅಲ್ಲ, ಸಭೆ ಮಾಡ್ಯಾರ ಸರ್ ಮಾದೇವಪ್ಪ ಅವರು. ಸೊ ಮಾಡ್ತಾ ಇರೋದು ಈ ಇಶ್ಯೂನ ನಾವು ಹೇಗೆ ಲೀಗಲ್ಲಾಗಿ ಫೈಟ್ ಮಾಡಬೇಕು ಅಂತ ಮಾಡಿರೋದು. ಮುಖ್ಯಮಂತ್ರಿಗಲ್ಲ, ಮೊನ್ನೆ ಪರಮೇಶ್ವರ್ ಅವರು ಮಾಡ್ಯಾರ, DK ಅವರು ಮಾಡ್ಯಾರ. ಅದೇ ಮುಖ್ಯಮಂತ್ರಿ ಪೋಸ್ಟ್ಗಲ್ಲ ಮಾಡಿರೋದು. ಮುಖ್ಯಮಂತ್ರಿ ಖಾಲಿ ಇಲ್ಲ ಅಂತ ಗೊತ್ತಾಯ್ತಲ್ಲ ನಿಮಗೂ. ಸೊ ACCನೂ ಹೇಳಾಯ್ತಲ್ಲ ರಾಜೀನಾಮೆ ಇಲ್ಲ ಅಂತ. ಮುಖ್ಯಮಂತ್ರಿಗಳು ರಾಜೀನಾಮೆ ಇಲ್ಲ, ಪ್ರಶ್ನೆ ಇಲ್ಲ. ರಾಜೀನಾಮೆ ಖಾಲಿ ಇದ್ದರೆ ಪೋಸ್ಟು ಆವಾಗ ಎಲ್ಲರೂ ಪೋಟಿ ಮಾಡ್ತಾರೆ. ಮತ್ತು ಮುಖ್ಯಮಂತ್ರಿಯವರು ರಾಜೀನಾಮೆ ಕೊಡುವಂಥ ಅವಶ್ಯಕತೆ ಇಲ್ಲ ಅಂತ ACC ಹೇಳಾಯಿತು, ಶಾಸಕರು ಹೇಳಾಯಿತು, ಮಂತ್ರಿಮಂಡಲ ಹೇಳಾಯಿತು, ಸೊ ಸಿದ್ದರಾಮಯ್ಯನವ್ರು ಹೇಳಾಯಿತು. ಮತ್ತೆ ಎಲ್ಲಿ ಪ್ರಶ್ನೆ? ಸಭೆ ಹೇಳ್ತಾ ಇರೋದು ಈ BJPಯವರು ಜನತಾದಳದವ್ರು ಏನು ಆಡ್ತಾ ಇದ್ದಾರೆ, ಇದಕ್ಕೆ ನಾವು ಯಾವ ರೀತಿ ಲೀಗಲ್ಲಾಗಿ ರಾಜಕೀಯವಾಗಿ ಅವ್ರಿಗೆ ಉತ್ತರ ಕೊಡಬೇಕು, ಅವ್ರದ್ದು ಏನೇನಿದೆ ಅದನ್ನೆಲ್ಲ ನಾವು ಹುಡುಕ್ಬೇಕಲ್ಲ. ಈಗ ನಾನು ಇನ್ನೂ ಅದು ಪ್ರೋಸೆಸ್ಸಲ್ಲಿದೆ. ನಾವು ಮಾಡ್ಕೊಂಡಿರ್ತಕ್ಕಂಥ ಕಾವೇರಿ ಆರತಿ ಏನಿದೆ ಅದು ಸಂಪೂರ್ಣವಾದಂಥ ತೀರ್ಮಾನ ಉಪಮುಖ್ಯಮಂತ್ರಿಗಳು, ನೀರಾವರಿ ಸಚಿವರು ಮತ್ತು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ತೀರ್ಮಾನ ಆಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ವರ್ಕೌಟ್ ಮಾಡ್ತಾಯಿದ್ದೀವಿ. ಒಂದು ಕನ್ಸ್ಟ್ರಕ್ಟಿವ್ ಆಗಿ ವರ್ಕೌಟ್ ಮಾಡಬೇಕಾಗುತ್ತೆ, ಅದು ಶಾಶ್ವತವಾಗಿ ನಡಿಬೇಕಾಗುತ್ತೆ. ಅದಕ್ಕೆ ಈಗ ತಾಲೂಕಿನ ಆಡಳಿತ ಮತ್ತು ಅಲ್ಲಿಯ ಶಾಸಕರು, ಚೆಸ್ಕಾಮ್ನ ಅಧ್ಯಕ್ಷರು, ಸೊ ಈಗ ಎಲ್ಲ ನಾವು ನೋಡಿ ಬಂದಿದ್ದೀವಿ. ಈ ವರ್ಷ ಮಾಡಬೇಕು ಅಂತ ಅಂದ್ಕೊಂಡಿದ್ದು, ಅದನ್ನು ಸಾಂಕೇತಿಕವಾಗಿ ನಾವು ಶ್ರೀರಂಗಪಟ್ಟಣದಲ್ಲಿ ನಿಮ್ಸಮ್ಮ ಮತ್ತು ರಂಗನಾಥ ಸ್ವಾಮಿ ಹತ್ರ ಮಾಡ್ತೀವಿ. ಮುಂದೆ ಸರ್ಕಾರ ತಗೊಳ್ಳೋ ತೀರ್ಮಾನಕ್ಕೆ ಅದು ಅಲ್ಲಿಂದ ಆರತಿ ಒಂದೇ ಇರುತ್ತಪ್ಪ. ಇದು ಈ ವರ್ಷ ಸಾಂಕೇತಿಕವಾಗಿ ಪ್ರಾರಂಭ ಮಾಡ್ತೀವಿ. ಅಂತಿಮ ತೀರ್ಮಾನ ಸರ್ಕಾರ ಲೆವೆಲಲ್ಲಿ.
ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ನಾನು ನಿಗದಿತ ದಿನಾಂಕನೇ ಘೋಷಣೆ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ನಾನು ಸೂಕ್ತ ಅಲ್ಲ. ಅದನ್ನ ನೀರಾವರಿ ಸಚಿವರು, ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಮತ್ತು ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಮಾಡಬೇಕಾಗುತ್ತೆ. ಅದ್ರ ಜಾಗನ ಇನ್ನೂ ಐಡೆಂಟಿಫೈ ಮಾಡಬೇಕಾಗುತ್ತೆ. ಸಾರ್ವಜನಿಕರು ತೊಂದರೆ ಆಗಬಾರ್ದು. ನಾವು ಅಪ್ಗ್ರೇಡೇಷನ್ ಮಾಡ್ತಾಯಿದ್ದೀವಿ ಬೃಂದಾವನ, ಆ ಜಾಗಕ್ಕೂ ಇದಕ್ಕೂ ತೊಂದರೆ ಆಗಬಾರ್ದು. ಸಾರ್ವಜನಿಕರು ಬಂದು ಈಸಿಯಾಗಿ ಭಾವನಾತ್ಮಕವಾಗಿ ಈ ಯಾತ್ರೆಯಲ್ಲಿ ಭಾಗವಹಿಸಬೇಕಾಗುತ್ತೆ. ಆರ್ತಿನಲ್ಲಿ ಈ ಥರದ್ದೆಲ್ಲ ವರ್ಕೌಟ್ ಮಾಡ್ತೀವಿ ಸರ್. ಈಗ ಅಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ಕೊಂಬಂದು ಆ ಆರತಿ ಎಲ್ಲ ಅಧ್ಯಯನ ಮಾಡ್ಕೊಂಬಂದಿದ್ದೀರಿ ಸರ್. ನಾಳೆ ಸಾಂಕೇತಿಕವಾಗಿ ನಡೀತಾ ಇದೆ. ಯಾರು ಹೇಳಿದಾರೆ? ನಿಮ್ಗೇನೋ ವರದಿ ತಗೊಂಡಿದ್ದೀರಾ? ಅಲ್ಲ ಸರ್, ಅಲ್ಲೆಲ್ಲ ಅಷ್ಟೊಂದು ಜನ ಹೋಗಿದ್ದೀವಿ. ನಾಳೆ ನಡೀತಾ ಇರೋ ಕಾರ್ಯಕ್ರಮದ ಬಗ್ಗೆ ಮಾಹಿತಿನೇ ಇಲ್ಲ. ಹೇಳೋಣ, ನಿಮಗೂ ಹೇಳಕ್ಕೆ ಹೇಳ್ತೀನಿ. ಬಾಬಣ್ಣಗೆ ಇದು ಬಾಬಣ್ಣನ ನೇತೃತ್ವದಲ್ಲಿ ಬಾಬಣ್ಣನ ಸೀಮಿತವಾದಂಥ ಒಂದು ಅವನ ಭಾವನಾತ್ಮಕ ಮಾಡ್ತಾ ಇದ್ದಾನೆ. ಬರ್ಬೋದು, ಹೇಳ್ತೀನಿ. ಬಾಬಣ್ಣಗೆ ನಿಮ್ಮನ್ನೆಲ್ಲ ಆಹ್ವಾನಿಸ್ಬೇಕು, ಸಾರ್ವಜನಿಕರನ್ನು ಆಹ್ವಾನಿಸಕ್ಕೆ. ವೈಯಕ್ತಿಕ ಅಲ್ಲ, ತಾಲೂಕು ಮಟ್ಟದ್ದೇನೆ. ಅವರು ಒಬ್ಬ ಶಾಸಕರು, ಅವರು ಒಬ್ಬರು ಚೆಸ್ಕಾಮ್ನ ಅಧ್ಯಕ್ಷರು. ಅದು ವೈಯಕ್ತಿಕ ಅಂತ ಅಲ್ಲ, ಸಾರ್ವಜನಿಕ ದೃಷ್ಟಿಯಿಂದ ಮಾಡ್ತಾ ಇದ್ದಾರೆ. ಸೊ ಸಾರ್ವಜನಿಕ ದೃಷ್ಟಿಯಿಂದ ಮಾಡ್ತಾ ಇದ್ದಾರೆ. ಶ್ರೀರಂಗಪಟ್ಟಣ ದಸರಾ ಏನು ಮಾಡ್ತೀವಿ ಅದಕ್ಕೆ ಸೀಮಿತವಾಗಿ ಅದ್ರ ಜೊತೆಲಿ ಮಾಡ್ತಾರೆ. ಸೊ ನಿಮ್ಮನ್ನು ಕರೆಸಿ ಬಿಡಪ್ಪ, ಅಷ್ಟೊಂದು ಮಾಡಬೇಡ. ನಿಮ್ಮನ್ನು ಕರೆಯಕ್ಕೆ ಹೇಳ್ತೀನಿ, ನಾನು ನಿಮ್ಮನ್ನು ಕರಿತಾ ಇದ್ದೀನಿ. ಬಾ, ಆಯಿತು, ಹೇಳ್ತೀನಿ ಗುರು. ನೀನು ಭಾಳ ಸ್ನೇಹಿತರು, ನೀನು ಒಂದು ಮಾತು ಹೇಳಕ್ಕಿಲ್ವಾ? ಒಳ್ಳೆ ಹುಡುಗರಲ್ಲ.